ಆತ್ಮೀಯ ಬಂಧುಗಳೇ, ಇವತ್ತು ಈ ಒಂದು ಧರಿತ್ರಿ ಫ್ಯೂಯಲ್ಸ್ನ ಸಂಸ್ಥೆಗೆ ನಾವು ಇಲ್ಲಿಯ ಗ್ರಾಹಕರು ಮತ್ತು ನಮ್ಮ ಈ ಭಾಗದ ಎಲ್ಲ ಊರಿನ ವ್ಯಕ್ತಿಗಳಿಗೆ ಒಂದು ಹೊಸತೊಂದು ಸೇವೆಯನ್ನು ಕೊಡಬೇಕು ಅಂತ ಹೇಳುವಂಥ ಸಂಕಲ್ಪ ನಮ್ಮದು ಮೊದಲೇ ಇದ್ದ ಜೊತೆಯಲ್ಲಿ ನಮ್ಮ ತೀರ್ಥರೂಪರಾಗಿರ್ತಕ್ಕಂಥ ದಿವಂಗತ ಹಸಂತರ್ಕ ರಾಮ್ ಭಟ್ ಅವರ ದೇಹಾಂತಿಯಾಗಿ ಅವ್ರು ನಮ್ಮನ್ನಾಗಲಿ 2 ವರ್ಷಗಳು ಸಂದಿದೆ. ಆ ಒಂದು ನೆನಪಿನಲ್ಲಿ ಆ ಒಂದು ಸ್ಮರಣೆಯನ್ನು ಮಾಡುವಂಥ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಅವರು ಸಾಮಾಜಿಕ, ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಆ ಕೊಡುಗೆಗಳನ್ನು ಮತ್ತೆ ನೆನಪು ಮಾಡಬೇಕು ಅಂತ ಹೇಳುವಂಥ ಒಂದು ದೃಢ ಸಂಕಲ್ಪವನ್ನು ಇಟ್ಟುಕೊಂಡು ಅವರ ಒಂದು ಸ್ಮರಣಾರ್ಥ ಇವತ್ತೊಂದು ಈ ವೈದ್ಯಕೀಯ ಶಿಬಿರವನ್ನು ಈ ಜಾಗದಲ್ಲಿ ಏರ್ಪಡಿಸಿದ್ದೇವೆ. ಈ ಜಾಗಕ್ಕೆ ನಾವು ಈ ದೀಪ ಪ್ರಜ್ವಲನೆ ಮಾಡಬೇಕು ಅಥವಾ ಇದನ್ನು ಆರಂಭ ಮಾಡಬೇಕು ಅಂತ ಹೇಳಿದರೆ ಯಾವುದೋ ಒಂದು ಪುಣ್ಯ ಹಸ್ತ ಬೇಕು ಅಂತ ಹೇಳೋ ಯೋಚನೆ ಮಾಡಿದಾಗ ನಮ್ಮ ಹತ್ತಿರದ ನಮ್ಮ ಗುರುಗಳು, ನಮ್ಮ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಪರಮಪೂಜ್ಯ ಯಡ್ನೀರಿನ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಅವರ ನಿರಂತರ ಚಟುವಟಿಕೆಗಳ ನಿರಂತರ ಧಾರ್ಮಿಕ ಕಾರ್ಯಕ್ರಮಗಳ ಮಧ್ಯೆಯೂ ಒಪ್ಪಿಕೊಂಡು ನಮ್ಮಿಂದ ಮೊದಲೇ ಬಂದು ನಮ್ಮ ಜೊತೆ ಇಲ್ಲಿ ಈ ಜಾಗಕ್ಕೆ ಬಂದು ನಮ್ಮ ಈ ಜಾಗವನ್ನು ಪಾವನಗೊಳಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರಿಗೆ ನಮ್ಮ ಹಿರಿಯರು, ನಮ್ಮ ತೀರ್ಥರೂಪ ಸಮಾನರಾಗಿರ್ತಕ್ಕಂಥ ತ್ರಿವಿಕ್ರಮ ಮೂರ್ತಿಯವರು ಹಾರಾರ್ಪಣೆ ಮತ್ತು ಹಣ್ಣು ಹಂಪಲನ್ನು ಸಮರ್ಪಣೆಗೊಳಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಈ ಜಾಗವನ್ನು ನಮಗೆ ಒದಗಿಸಿ ಈ ಜಾಗದಲ್ಲಿ ಒಂದು ವ್ಯಾಪಾರ ಚಟುವಟಿಕೆಯನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಪ್ರೀತಿಯ ಶಂಕರನಾರಾಯಣ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಶ್ರವಣ್, ನಮ್ಮ ಪಂಪಿನ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರವಣ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಈ ಎಜೆ ಆಸ್ಪತ್ರೆಯ ವ್ಯವಸ್ಥಾಪಕರು, ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಈ ಒಂದು ವೈದ್ಯಕೀಯ ಶಿಬಿರಕ್ಕೆ ಬಂದಿರತಕ್ಕಂಥ ಎಲ್ಲ ಬಂಧುಗಳನ್ನು, ನಮ್ಮ ಈ ಪಂಪಿನ ಎಲ್ಲ ನೌಕರರು, ಎಲ್ಲ ಬಂಧುಗಳು, ಸಹೋದರರನ್ನು, ಧರಿತ್ರಿ ಸಂಸ್ಥೆಯ ಒಟ್ಟು ಎಲ್ಲ ಸಿಬ್ಬಂದಿಗಳ ವರ್ಗವನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಗುರುಗಳ ಆ ಅಮೃತ ಹಸ್ತದಿಂದ ಈ ಒಂದು ಶಿಬಿರವನ್ನು ಉದ್ಘಾಟಿಸಿ ನಮಗೆ ಶುಭ ಆಶೀರ್ವಾದವನ್ನು ಮಾಡಬೇಕು ಅಂತ ವಿನಂತಿಯನ್ನು, ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಡಾಕ್ಟರ್ प्रणवार्थाय शुद्धज्ञानैकमूर्तये निर्मलाय प्रशान्ताय दक्षिणामूर्तये नमः. अत्यन्तबालं मतसी कुसुमप्रकाशं दिग्वासनं कनकभूषणभूषिताङ्गं शिशिरस्तकेशम् अरुणाधरं मायताक्षं कृष्णं स्मरामि मनसानवनीताक्षं. सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्. ಸಾಮಾಜಿಕ ಕಾರ್ಯಕರ್ತರು, ಹಿಂದೂ ಸಮಾಜದ ಮುಖಂಡರು ಆದಂತಹ ಶ್ರೀ ಮುರಳೀಕೃಷ್ಣ ಹಸಂತಡ್ಕ ಅವರ ಒಡೆತನದ ಈ ಧರಿತ್ರಿ ಫ್ಯೂಯಲ್ಸ್ ಇದರ ಆಶ್ರಯದಲ್ಲಿ ಇವತ್ತು ನಮಗೆಲ್ಲ ಅಭಿಮಾನ ಹೊಂದಿರುವಂಥ ಜಿಲ್ಲೆಯ ಪ್ರಸಿದ್ಧ ವೈದ್ಯಕೀಯ ಸಂಸ್ಥೆ ಎಜೆ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಮಂಗಳೂರು ಇದರ ಸಹಯೋಗದಲ್ಲಿ ಇವತ್ತು
ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇವತ್ತು ನಡೀತಾ ಇದೆ. ಶ್ರೀ ಮುರಳಿ ಕೃಷ್ಣ ಹಸಂತಡ್ಕ ಅವರ ತೀರ್ಥರೂಪರ ಆದಂತಹ ಶ್ರೀ ಬಿ ರಾಂಭಟ್ ಹಸಂತಡ್ಕ ಅವರ 2ನೇ ವರ್ಷದ ಪುಣ್ಯತಿಥಿಯ ಒಂದು ಸ್ಮರಣಾರ್ಥವಾಗಿ ಈ ಕಾರ್ಯಕ್ರಮ ಇವತ್ತಿಲ್ಲಿ ನಡೀತಾ ಇದೆ. ತಮ್ಮ ತೀರ್ಥರೂಪರ ಪುಣ್ಯ ಸ್ಮರಣೆಯನ್ನು ಒಂದು ರೀತಿಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಅವರು ಆಚರಿಸ್ತಾ ಇದ್ದಾರೆ. ಇವತ್ತು ಆರೋಗ್ಯ ಅನ್ನೋದು ಎಲ್ಲ ಮನುಷ್ಯನಿಗೆ ಕೂಡ ಪ್ರಥಮ ಆದ್ಯತೆ ಇರುವಂಥ ಒಂದು ವಿಷಯ. ಮನುಷ್ಯನಿಗೆ ಎಲ್ಲ ರೀತಿಯಿಂದ ಎಲ್ಲದನ್ನು ಸಂಪಾದಿಸ್ಬೋದು, ಆದರೆ ಆರೋಗ್ಯವನ್ನು ದೇವರು ಕೊಡಬೇಕು ಮತ್ತು ದೇವರ ದಯದಲ್ಲಿ ಆರೋಗ್ಯವನ್ನು ಕಾಪಾಡಬೇಕು. ಹಾಗಿರುವಾಗ ನಾವೆಲ್ಲ ಪಡೆದು ಬಂದಂಥ ಫಲಗಳು ಬೇರೆ ಇರ್ತದೆ, ಅದನ್ನು ನಾವು ಕೆಲವು ಸರ್ತಿ ನಾವು ಅನುಭವಿಸಬೇಕಾಗ್ತದೆ. ಆದರೆ ಕೆಲವೊಮ್ಮೆ ಕೆಲವು ರೋಗಗಳು ಬಾರದ ಹಾಗೆ ನಮಗೆ ಮುಂಚಿತವಾಗಿ ಅದನ್ನು ತಡೆಗಟ್ಟುವಲ್ಲಿ ನಮಗೆ ಪ್ರಯತ್ನವನ್ನು ಮಾಡಬಹುದು. ಭಾಳಷ್ಟು ಈಗ ವೈದ್ಯಕೀಯ ವಿಜ್ಞಾನ ಬಹಳಷ್ಟು ಮುಂದುವರಿದಿದೆ. ಹಾಗಿರುವಾಗ ಕೆಲವಷ್ಟು ರೋಗಗಳನ್ನು ಮುಂಚಿತವಾಗಿ ನಾವು ಅದನ್ನು ತಪಾಸಣೆ ಮೂಲಕ ಅದಕ್ಕೆ ಬೇಕಾದಂತಹ ಬೇರೆ ಬೇರೆ ವಿಧಾನಗಳಿವೆ, ಅದನ್ನು ನಾವು ಉಪಯೋಗಿಸಿಕೊಂಡ್ರೆ ಅಂತಹ ರೋಗಗಳು ನಮಗೆ ತಡೆಗಟ್ಟದ ಹಾಗೆ ನಮಗೆ ಪ್ರಯತ್ನವನ್ನು ಮಾಡ್ಬೋದು. ರೋಗ ಬಂದ ಮೇಲೆ ಔಷಧಿ ಮಾಡೋದಕ್ಕಿಂತಲೂ ರೋಗ ಬರದ ಹಾಗೆ ತಡೆಗಟ್ಟುವಂತಹ ವಿಧಾನವನ್ನು ಅನುಸರಿಸುವುದು ಬಹಳ ಮುಖ್ಯವಾದಂಥ ವಿಷಯವಾಗಿದೆ. ಹಾಗಿರುವಾಗ ಇಂತಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಎಲ್ಲ ಜನರು ಕೂಡ ಅದರ ಪ್ರಯೋಜನವನ್ನು, ಅದರ ಫಲವನ್ನು ಪಡೆದುಕೊಳ್ಳಲು ಮುಂದಾಗಬೇಕು. ಇವತ್ತು ಮುರಳೀಕೃಷ್ಣ ಅವರು ಅವರ ತಂದೆಯವರ ನೆನಪಲ್ಲಿ ಇವತ್ತಂಥ ಒಂದು ಒಳ್ಳೆಯ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಹಾಗಿರುವಾಗ ಮುಖ್ಯವಾಗಿ ಜನಗಳು ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕು. ಯಾಕೆಂದರೆ ಇಂತಹ ಶಿಬಿರಗಳಲ್ಲಿ ಪಾಲ್ಗೊಂಡು ಅದರಿಂದ ತಮ್ಮ ದೇಹದ ತಪಾಸಣೆಯನ್ನು ಮಾಡಿಕೊಂಡ್ರೆ ಏನಾದರೂ ಬರುವಂತಹ ಯಾವುದಾದ್ರೂ ರೋಗಗಳಿದ್ದರೆ ಅದನ್ನು ತಡೆಗಟ್ಟಬಹುದು, ಅಥವಾ ಅದಕ್ಕೆ ಬೇಕಾದಂಥ ಮದ್ದುಗಳ ಮೂಲಕ ಅದನ್ನು ನಿಯಂತ್ರಿಸಬಹುದು. ಹಾಗಿರುವಾಗ ಇವತ್ತು ಇಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಿ ಸಮಾಜಮುಖಿಯಾದಂಥ ಇಂಥ ಒಂದು ಕೆಲಸವನ್ನು ಮಾಡಿದಂತಹ ನಮ್ಮ ಆತ್ಮೀಯ ಅಭಿಮಾನಿಗಳಾದಂಥ ಶ್ರೀ ಮುರಳಿ ಕೃಷ್ಣ ಹಸಂತಡ್ಕ ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಹೃದಯವಾದಂಥ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಎಜೆ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆಯ ಹಲವಷ್ಟು ವೈದ್ಯರು, ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲ ಇಲ್ಲಿ ಬಂದು ನೆರೆದಿದ್ದೀರಾ. ಅವರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಉಪಸ್ಥಿರುವಂಥ ನಮ್ಮ ಆತ್ಮೀಯರಾದಂಥ ಈ ಸ್ಥಳದ ಪೂರ್ವ ಒಡೆತನವನ್ನು ಕೂಡ ಹೊಂದಿಕೊಂಡಿದ್ದಂಥ ಶ್ರೀ ಶಂಕರ್ ಸಾರಡ್ಕ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಮುರಳೀಕೃಷ್ಣ ಹಸಂತ ಅವರ ತೀರ್ಥರೂಪ ಸಮಾನರಾದ ಅವರ ಚಿಕ್ಕಪ್ಪ ಅವರು ಉಪಸ್ಥಿತರಿದ್ದಾರೆ ಇಲ್ಲಿ. ಅಂತೆಯೇ ಎಲ್ಲ ಅವರ ಹಿತೈಷಿಗಳು, ಬಂಧುಗಳು ಉಪಸ್ಥಿತರಿದ್ದಾರೆ. ನಿಮಗೆಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಮುಖ್ಯವಾಗಿ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಆ ಒಂದು 2 ಆಶೀರ್ವಚನ ನಮ್ಮೆಲ್ಲರಿಗೆ ಒಂದು ನಮ್ಮ ಆರೋಗ್ಯಕ್ಕೂ ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯಕ್ಕೂ ಒಂದು ಪೂರಕವಾಗಿರ್ತಕ್ಕಂಥ ವಿಚಾರ ಅಂತ ಹೇಳುವಂಥ ಮಾತನ್ನು ಮತ್ತೆ ನೆನಪಿಸ್ತಾ, ಗುರುಗಳ ಈ ಕಾರ್ಯದ ಒತ್ತಡ ನಡೆಯೂ ನಮಗೆ ಈ ಒಂದು ಈ ಜಾಗಕ್ಕೆ ಬಂದು ನಮ್ಮ ಈ ಜಾಗವನ್ನು ಒಂದು ಪುಣ್ಯ ಪಾವನಗೊಳಿಸಿರ್ತಕ್ಕಂಥ ಕಾರಣಕ್ಕೋಸ್ಕರ ನನ್ನ ವೈಯಕ್ತಿಕ, ಕುಟುಂಬ ಮತ್ತು ನಮ್ಮೆಲ್ಲರ ಸಂಸ್ಥೆಯ ನೌಕರರ ಪರವಾಗಿ ನಾನು ಹೃದಯ ತುಂಬಿರ್ತಕ್ಕಂಥ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಶ್ರೀ ಗುರುಗಳಿಗೆ ಸಮರ್ಪಿಸ್ತಾ, ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.